ಮುಂಬೈನ ದೇವಸ್ಥಾನವೊಂದರಲ್ಲಿ ಹಿಂದೂ ದೇವತೆ ಕಾಳಿ ಮಾತೆಯ ವಿಗ್ರಹಕ್ಕೆ ಮೇರಿ ಮಾತೆಯ ವೇಷಭೂಷಣವನ್ನ ತೊಟ್ಟಂತಹ ಘಟನೆ ವರದಿಯಾಗಿದ್ದು, ಈ ಸಂಬಂಧ ದೇವಸ್ಥಾನದ ಅರ್ಚಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಮುಂಬೈ ಉಪನಗರ ಚೆಂಬೂರಿನ ದೇವಸ್ಥಾನದಲ್ಲಿ ಈ ವಿದ್ಯಮಾನ ನಡೆದಿದೆ. ಕಾಳಿ ಮಾತೆಯ ವಿಗ್ರಹಕ್ಕೆ ಮದರ್ ಮೇರಿ ವೇಷ ತೊಡಿಸಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ದೇವಸ್ಥಾನಕ್ಕೆ ಭೇಟಿ ನೀಡಿದ ಭಕ್ತರು ಕಾಳಿದೇವಿಯ ವಿಗ್ರಹವು ಜೀಸಸ್ ಕ್ರೈಸ್ಟ್ನ ತಾಯಿಯ ವೇಷಭೂಷಣಕ್ಕೆ ಹೋಲುವಂತಹ ಉಡುಪಿನಲ್ಲಿ ಇರೋದನ್ನ ಕಂಡು ಆಶ್ಚರ್ಯಚಕಿತರಾಗಿದ್ದಾರೆ. ಈ ಬಗ್ಗೆ ಆಕ್ರೋಶಗೊಂಡ ಭಕ್ತರು ಪ್ರಶ್ನಿಸಿದಾಗ ರಮೇಶ್ ಎಂದು ಗುರುತಿಸಲಾಗಿರುವಂತಹ ದೇವಾಲಯದ ಅರ್ಚಕನು ಹಿಂದೂ ದೇವಿಯು ತನ್ನ ಕನಸಿನಲ್ಲಿ ಬಂದು ಅವಳಿಗೆ ಮದರ್ ಮೇರಿ ರೂಪದಲ್ಲಿ ವೇಷ ತೊಡಿಸು ಎಂದು ಸೂಚಿಸಿದ್ದು ಅಂತ ಹೇಳಿಕೊಂಡಿದ್ದಾನೆ. ಇನ್ನು ಕೂಡಲೇ ಅವರು ಸ್ಥಳೀಯ ಪೊಲೀಸರನ್ನು ಸಂಪರ್ಕಿಸಿ ದೇವಿಯ ವೇಷಭೂಷಣದಲ್ಲಿನ ಬದಲಾವಣೆಯ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಒಂದು ಸಮುದಾಯದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ಆರೋಪದ ಮೇಲೆ ಅರ್ಚಕನ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ ಸಂಬಂಧಿತ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ನಂತರ ಅರ್ಚಕನನ್ನ ಬಂಧಿಸಿ ಸ್ಥಳೀಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು, ನ್ಯಾಯಾಲಯವು ಆತನನ್ನ 2 ದಿನಗಳ ಪೊಲೀಸ್ ವಶಕ್ಕೆ ಪಡೆದಿದೆ.